ಮನೆಗೆ ಬಂದು 2 ದಿನ ಇರ್ಬೋದಲ್ವಾ? ಬೇಡ ಜಾಸ್, ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಮೈ ಡ್ಯಾಡ್ ಇಸ್ ಅ ವೆರಿ ನೈಸ್ ಮ್ಯಾನ್. ಅಡ್ಗೆ ಮಾಡೋದಕ್ಕೆ ಅಂತ ನಮ್ಮ ಅಜ್ಜಿ ಇದ್ದಾರೆ. ಫಸ್ಟ್ ಕ್ಲಾಸ್ ಆಗಿ ಅಡ್ಗೆ ಮಾಡಾಕ್ತಾರೆ. ಆರಾಮಾಗಿರ್ಬೋದು. ಯೋಚನೆ ಮಾಡ್ತೀನಿ. ಆಡಿ, ಒಂದ್ ಅರ್ಥದಲ್ಲಿ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ ಅನ್ಸತ್ತೆ. ಯಾಕಂದ್ರೆ ನಿಮ್ ತಂದೆ ಪ್ರೀತಿನ ನೀನ್ ಸ್ವಲ್ಪ ದಿನ ಆದ್ರೂ ಪಡ್ಕೊಂಡೆ. ಅದ್ ಮುಂದೆ ಸಿಕ್ಕಿದ್ರೂ ಸಿಗ್ಬೋದು. ಆದ್ರೆ ನಾನು ನಮ್ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಅನ್ಭವಿಸೋದಕ್ಕೂ ಮುಂಚೆನೆ ನಮ್ ತಾಯಿನ ಕಳ್ಕೊಂಡೆ. ನನ್ ತಂದೆ ಪ್ರೀತಿ ಗೊತ್ತು, ಆದ್ರೆ ನನ್ ತಾಯಿ ಅಕ್ರೆ ಗೊತ್ತಿಲ್ಲ. ಆದ್ರೆ ನಿಮ್ ತಾಯಿ ನೋಡಿದ್ಮೇಲೆ ನನ್ನ ತಾಯಿ ನೋಡ್ದಷ್ಟು ನನಗೆ ಸಂತೋಷ ಆಯ್ತು ಗೊತ್ತಾ? ಆಡಿ, ನಿಮ್ ತಂದೆ ಹೆಸರೇನು? ಪ್ಲೀಸ್ ಜಾಸ್, ಅವ್ರನ್ನ ನೆನಪು ಮಾಡ್ಕೊಳ್ಳೋಕ್ಕೂ ನಾನು ಇಷ್ಟಪಡಲ್ಲ. ಅವ್ರ ಹೆಸರೇನು ಅಂತ ಕೇಳ್ಬೇಡ. ಟೈಮ್ ಬಂದಾಗ ಅವ್ರ ಹೆಸರನ್ನ ನಾನೇ ಹೇಳ್ತೀನಿ. ಸರಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳು ಜಾಸ್. ನೀನ್ ಬೇಜಾರ್ ಮಾಡ್ಕೊಬಾರ್ದು. ಇಲ್ಲ, ಹೇಳು. ಹೇಗೆ ನಾನು ನಿಮ್ ತಾಯಿನ ನಮ್ ತಾಯಿ ಅಂತ ಅನ್ಕೊಂಡೋ ಹಾಗೆ ನಮ್ ತಂದೆನ ನಿಮ್ ತಂದೆ ಅಂತ ಅನ್ಕೋ. ನಿನ್ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದೆ ಜಾಸ್. ಕಣ್ಮುಂದೆ ಇದ್ದ ತಂದೆ ದೂರ ಆದ್ರೆ ಎಷ್ಟು ನೋವಾಗತ್ತೆ ಅಂತ ನಿಂಗೆ ಗೊತ್ತಾಗಲ್ಲ. ಈಗಿರೋ ಮನೆಗೆ ಹೋಗೋಣ ಅಂದ್ರೆ ಆಗ್ತಿಲ್ಲ, ಆ ಮನೆಗೆ ಹೋಗೋಣ ಅಂದ್ರೆ ಮನ್ಸು ಬರ್ತಿಲ್ಲ. ಹಾಗಾದ್ರೆ ಇವತ್ ನೀನ್ ನಮ್ಮ ಮನೆಗ್ ಬಂದ್ಬಿಡು. ನಮ್ ತಂದೆನೂ ಪರಿಚಯ ಮಾಡಿಸ್ತೀನಿ. ಇವತ್ತು ಬೇಡ ಜಾಸ್, ಇನ್ನೊಂದಿನ ಬರ್ತೀನಿ. ವಾಪಸ್ ಬರ್ತೀನಿ ಅಂತ ಅಮ್ಮನಿಗೆ ಹೇಳಿದ್ದೀನಿ. ನಾನು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾರೆ. ಆಡಿ, ಅಮ್ಮನ ಕೇಳ್ದೆ ಅಂತ ಹೇಳು, ಮರಿಬೇಡ. ಖಂಡಿತವಾಗ್ಲೂ ಹೇಳ್ತೀನಿ. ಬಾಯ್ ಸಿಸ್ಟರ್. ಬಾಯ್. You are appointed. ಅನನ್ಯ? ಯಾವ ಅನನ್ಯ? ಅನನ್ಯ? ಅನನ್ಯ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರ್. ನಾನು ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀರಾ. ಎನಿ ಪ್ರಾಬ್ಲಮ್? ಹಾಗೇನಿಲ್ಲ ಸರ್. ಮನೇಲಿ ಏನಾದ್ರು ತೊಂದರೆ ಇದ್ರೆ ಹೇಳಿ, ಸಾಲ್ವ್ ಮಾಡೋಣ. ಸರ್, ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಚೇಂಬರಿಗೆ ಕಳಿಸು. ನಮಸ್ಕಾರ ಸರ್. ಏನಾಯ್ತು ನಾ ಹೇಳಿದ ವಿಷಯ? ನೀವು ಹೇಳಿದ ಹಾಗೆ ನಮ್ಮ ಇಲಾಖೆಯಿಂದ ಒಂದಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ ಸರ್. ಆದಿತ್ಯ ಶಶಾಂಕ ಜೊತೆ ತುಂಬ ದಿನ ಓಡಾಡಿದ್ದು ನಿಜ, ಆದರೆ ಈಗ ಆ ಮನೆಯಲ್ಲಿ ಯಾರೂ ಇಲ್ಲ. ಆದಿತ್ಯ ಶಶಾಂಕನ ಮೀಟ್ ಮಾಡೋದಾಗಲಿ ಮಾತಾಡೋದಾಗಲಿ ನಮ್ಮ ಇಲಾಖೆಯಲ್ಲಿ ಯಾವ ಮಾಹಿತಿ ಇಲ್ಲ ಸರ್. ಹಾಗಾದ್ರೆ ಶಶಾಂಕ್ ಈ ಊರಲ್ಲೇ ಇಲ್ಲ ಅಂತ? ಇದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಸರ್. ಆದಿತ್ಯ ನಿಮ್ಮ ಮನೆಗೆ ಬಂದಾಗಿನಿಂದ ಶಶಾಂಕ ಅಬ್ಸ್ಕೊಂಡಾಗಿದ್ದಾನೆ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ವಿಷಯನ ನಮ್ಮ ಇಲಾಖೆಯವರು ಕಲೆಕ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಶಶಾಂಕ್ ಎಲ್ಲಿದ್ದಾನೆ ಅಂತ ನನಗೆ ಮಾಹಿತಿ ಬೇಕು. ಸರಿ ಸರ್, ಆದರೆ ಆದಿ ಬಗ್ಗೆ ವಿಷಯ ಕಲೆಕ್ಟ್ ಮಾಡ್ತಾ ಮಾಡ್ತಾ ಇನ್ನೊಂದು ವಿಷಯ ಸಿಕ್ತು ಸರ್. ಏನದು? ನಿಮ್ಮ ಮಗ ಆದಿತ್ಯನನ್ನ ವಿರೋಧ ಪಕ್ಷದವರು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ನಿಮ್ಮ ವಿರುದ್ಧ ಎತ್ತು ಕಟ್ತಿದ್ದಾರೆ ಸರ್. ಅಂದ್ರೆ ನೆಕ್ಸ್ಟ್ ಇಲೆಕ್ಷನ್ನಲ್ಲಿ ಆದಿಯನ್ನ ನಿಮ್ಮ ವಿರೋಧವಾಗಿ ನಿಲ್ಲಿಸಬೇಕು ಅನ್ನೋದು ಅವ್ರ ಉದ್ದೇಶ ಸರ್. ಅವ್ರ ಐಡಿಯಾ ಅವನನ್ನ ಬೆಳೆಸೋದಲ್ಲ, ಹಾಳು ಮಾಡೋದು. ಇದ್ರ ಮೂಲಕ ನಿಮ್ಮ ಹೆಸರನ್ನ ಕೆಡಿಸೋದು ಅವ್ರ ಉದ್ದೇಶ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ. ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಇದಕ್ಕೆ ಮೂಲ ಕಾರಣ ಚಿದಂಬರಂ. ನಿಮ್ಮ ಮೇಲೆ ಹಾಗೆ ಸಾಧಿಸೋಗೋಸ್ಕರ 3ನೇ ವ್ಯಕ್ತಿಯನ್ನ ಚೂ ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಮಾಹಿತಿ ಇದರಲ್ಲಿದೆ ಸರ್. ಸರಿ, ನೀವು ನಿಮ್ಮ ಕೆಲಸನ ಮುಂದುವರಿಸಿ.
ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಕ್ಕಿದ್ರೆ ನನಗೆ ಬಂದು ತಿಳಿಸಿ. ಸರಿ ಸರ್, ಆದಿ ಕಾಲ್ ಡೀಟೇಲ್ಸ್ ಕೂಡ ಇದರಲ್ಲಿ ಇದೆ. ಇದನ್ನು ನೋಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು. ತಗೊಳ್ಳಿ ಸರ್. ಕೊಡಿ. ನಾನಿನ್ನು ಬರ್ತೀನಿ ಸರ್. ಸರಿ. ಏನು ಇದು ಶಶು? ಅವ್ನು ಯಾರು ಏನು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಅವ್ನ ಮಾತು ನಡ್ತಿಲ್ಲ, ಒಂಥರ ವಿಚಿತ್ರ ಅನ್ನಿಸ್ತಾ ಇಲ್ಲ ನಿಂಗೆ? ಹೌದು ಅತ್ತೆ, ಎಲ್ಲ ಮಾತು ಅಳೆದು ತೂಗಿ ಆಡ್ತಾನೆ. ನನಗೆ ಒಂದು ಗುರಿ ಇದೆ, ಅದು ಕಂಪ್ಲೀಟ್ ಆಗಬೇಕು. ಅಲ್ಲಿವರೆಗೂ ಮದುವೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಾವೇನಾದರೂ ಕೇಳಿದ್ರೆ ಆ ಮಾತನ್ನು ತೇಲ್ಸೇ ಬಿಡ್ತಾನೆ. ಬರೀ ಅವನ ಮಾತಲ್ಲ, ಅವನ ನೋಟದಲ್ಲೂ ಒಂದು ಗಾಂಭೀರ್ಯ ಇದೆ. ಅದರ ಹಿಂದೆ ಏನೋ ಒಂದು ಸಂಚಿದೆ. ಸಂಚು ಅಂತ ಸುಮ್ಮನೆ ಇದ್ರೆ ನಾಳೆ ಜಾಸ್ಮಿನ್ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯೇನೋ ನೀನು? ಮೊದಲು ಅವ್ನು ಯಾರು ಏನು ಅಂತ ಗೊತ್ತು ಮಾಡ್ಕೋ, ಆಮೇಲೆ ನೀನು ಯಾರು ಅನ್ನೋದನ್ನ ಅವನು ಮನವರಿಕೆ ಮಾಡ್ಕೊಡು. ಇಲ್ಲಾಂದ್ರೆ ನಮಗೆ ಸಂಚಕಾರ ತಂದ್ಬಿಡ್ತಾನೆ ಅಷ್ಟೇ. ನೀನು ಆತಂಕ ಪಡುವಂಥದ್ದು ಏನಾಗಲ್ಲ ಅಂತೆ. ನಾನು ಆಗಲೇ ಅವನ ಮೇಲೆ ಒಂದು ಕಣ್ಣಿಟ್ಟಾಗಿದೆ. ಕಣ್ಣಿಟ್ಟಿದ್ದೀನಿ ಅಂತ ಸುಮ್ಮನೆ ಇದ್ರೆ ಆಗಲ್ಲ ಕಣೋ ಶಶು. ಅಲ್ಲ ಕಣೋ, ನೀನ್ಗಿರೋ ಪವರ್ಗೆ ಇಷ್ಟು ದಿನ ಬೇಕು ಅವ್ನು ಯಾರು ಏನು ಅಂತ ತಿಳ್ಕೊಳಕ್ಕೆ? ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಲ್ವೇನೋ? ಅವ್ನ ಭವಿಷ್ಯನೇ ತಿಳ್ಕೊಬೇಕು ಅಂತಂದ್ರಲ್ಲಿ ನೀನು ಯಾಕೆ ಅಷ್ಟೊಂದು ಡಿಲೇ ಮಾಡ್ತಿದ್ಯಾ? ನಿನಗೆ ಗೊತ್ತಲ್ವಾ ಅತ್ತೆ, ನಾನು ಯಾವ್ದಾದ್ರು ಕೆಲಸನ ಮನ್ಸಿಗೆ ತಗೊಂಡ್ರೆ ಅದನ್ನ ಪೂರ್ತಿ ಮಾಡದೆ ಬಿಡಲ್ಲ ಅಂತ. ಜಾಸ್ಮಿನ್ನ ಅವನ ಪ್ರೀತಿ ಮುಳ್ಳಲ್ಲಿ ಸಿಕ್ಕಾಕ್ಸ್ಕೊಂಡಿದ್ದಾನೆ. ಆ ಮುಳ್ಳಿಂದ ನನ್ನ ಮಗಳನ್ನ ಜೋಪಾನವಾಗಿ ನಾನು ಬಿಡಿಸ್ಕೋಬೇಕು. ಅದಕ್ಕೆ ಅವನು ಯಾರು ಏನು ಅಂತ ತುಂಬ ಆಳವಾಗಿ ತಿಳ್ಕೋಬೇಕು. ಬರೀ ಅವನಲ್ಲ, ಅವನಿಡೀ ವಂಶವೃಕ್ಷ ಏನು ಅಂತ ನಾನು ತಿಳ್ಕೋಬೇಕು. ಅದೇನೋ ಸರಿ ಕಣೋ, ಜಾಸ್ಮಿನ್ ಮನಸ್ಸಲ್ಲಿ ಆಳವಾಗಿ ಬೇರು ಉಟ್ಬಿಟ್ಟಿದ್ದಾನೆ. ನೀನು ಡಿಲೇ ಮಾಡಿದ್ರೆ ಅವಳ ಮನಸ್ಸಿಂದ ಅವನನ್ನು ಕಿತ್ತಾಕೋದು ತುಂಬ ಕಷ್ಟ ಆಗುತ್ತೆ. ಮೊದಲು ಅವ್ನು ಜಾಸ್ಮಿನಿಂದ ಬಂದಿದ್ದ ಕಾರಣ ಏನು ಅಂತ ತಿಳ್ಕೊ, ಆಮೇಲೆ ಅವನು ವಂಶವೃಕ್ಷದ ಬಗ್ಗೆ ಯೋಚನೆ ಮಾಡೋಣ. ನನಗೆ ಅವ್ರ ಹೆಸರು ಕೇಳಿದ್ರೆ ಸಾಕು, ಜಾಸ್ಮಿನ್ ಭವಿಷ್ಯ ಏನಾಗುತ್ತೋ ಅಂತ ಗಾಬರಿ ಆಗ್ತಿದೆ ನನಗೆ. ಭೂಪಾಲ್, ನನ್ನ ಮಾತು ಸರಿಯಾಗಿ ಕೇಳಿಸ್ಕೊ. ಓಹೋ, ಮಿಸ್ಟರ್ ಆದಿತ್ಯ ಸಾಹೇಬ್ರು, ತಾವು ಮನೆಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಂದ್ರಲ್ಲ, ನಮ್ಮ ಪುಣ್ಯ, ಸಂತೋಷ ಆಯ್ತು. ಈ ಬಡಪಾಯಿ ತಂದೆ ದಾರಿನ ಮರೆತು ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ನೆನಪಿದೆಯಲ್ವಾ? ಓಹ್ ಸಾರಿ, ನಿಮ್ಮ ತಾಯಿ ಇಲ್ಲೇ ಇದ್ದಾರಲ್ವಾ, ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಿ ಅನ್ಸುತ್ತೆ. ಕರ್ಕೊಂಡೋಗಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಈಗಲ್ಲ, ಆರ್ಯನ ಮದುವೆ ಆಗ್ತಿದ್ದ ಹಾಗೆ. ನೀನು ನನ್ನನ್ನ ತಂದೆ ಅಂತ ಒಪ್ಕೊಂಡ್ರು ಸರಿ, ಒಪ್ಕೊಂಡೇ ಇದ್ರು ಸರಿ, ನೀನು ಯಾವತ್ತಿದ್ರು ನನಗೆ ಮಗನೇ. ನಿನ್ನ ಕೆಟ್ಟ ಹಠ ಧೋರಣೆಗಳಿಂದ ನಿನ್ನ ವ್ಯಕ್ತಿತ್ವನ ನೀನು ಸಾಯಿಸ್ಕೊತಾ ಇದ್ದ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಮನೆಯಲ್ಲಿ ನಡಿಬೇಕಾದ ಶುಭ ಸಮಾರಂಭ ನಿಮ್ದಾಗಿರೋದು. ನೀನು ಈಗಲೂ ನಿನ್ನ ತಪ್ಪನ್ನ ತಿದ್ಕೊಂಡು ಒಳ್ಳೆ ಮನುಷ್ಯನಾಗಿ ಈ ಮನೆಗೆ ತಕ್ಕ ಮಗನಾಗಿ ಇರ್ತೀಯ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಅದನ್ನ ಬಿಟ್ಟು ನಿನ್ನ ಒಣ ಜಂಬ, ನಿನ್ನ ಹಳೆಯ ಧಿಮಾಕನೆ ಮುಂದುವರಿಸ್ತೀಯ ಅಂತಾದ್ರೆ ನಿನ್ನ ಜೊತೆಗೆ ನಿಮ್ಮಮ್ಮ ಬರಲ್ಲ. ಅವ್ರ ಪ್ರೀತಿನ ಶಾಶ್ವತವಾಗಿ ಕಳ್ಕೋತೀಯ. ಇದ್ರ ಮೇಲೆ ನಿನ್ನೆಷ್ಟು. ಸೂರ್ಯರೇ, ಆದಿತ್ಯ ಬಂದಂಗಾಯ್ತಲ್ಲ, ಎಲ್ಲಿದ್ದಾನೆ? ಅಲ್ಲಿದ್ದಾನೆ ನೋಡಿ. ಹಾ, ಆದಿ, ಎಲ್ಲಿದ್ಯಾ ನೀನು?
ನಿನಗಿಷ್ಟ ಅಂತ ರಸಂ ಮತ್ತೆ ಕಾಳು ಪಲ್ಯ ಮಾಡ್ಕೊಂಬಂದಿದ್ದೀನಿ. ನನಗೆ ಬೇಡಮ್ಮ. ಯಾಕೋ ಈಗ ಹೇಳ್ತೀಯಾ? ನೀನು ಹೊಟ್ಟೆ ತುಂಬಿದ್ರು ನಾನು ರಸಂ ಮತ್ತೆ ಕಾಳು ಪಲ್ಯ ಮಾಡಿದ್ದೀನಿ ಅಂದ ತಕ್ಷಣ ಇನ್ನೊಂದ್ಸರಿ ಊಟ ಮಾಡ್ತಿದ್ದೆ. ತುಂಬಾ ಆಸೆಯಿಂದ ತೊಗೊಂಬಂದಿದ್ದೀನಿ ಕಣೋ. 2 ತೂತು ಊಟ ಮಾಡೋ. ತಗೋ ಮಾಡು. ಹೌದು, ಇಷ್ಟು ತನಕ ಎಲ್ಲ ಹೋಗಿದ್ದೆ? ಜಾಸ್ನ ನೋಡಕ್ ಹೋಗಿದ್ದೆ. ಅವಳು ನಿನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ಅವಳು ನಿನ್ನ ನೋಡ್ದಾಗೆಲ್ಲ ಅವಳು ತಾಯಿ ನೋಡ್ದಂಗೆ ಆಗ್ತಿತ್ತು ಅಂತ ಎಷ್ಟು ಸಲ ಹೇಳಿದ್ಲು ಗೊತ್ತಾ? ಪಾಪ ಕಣ, ಅವಳ ತಾಯಿ ಪ್ರೀತಿನ ನೋಡೇ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವಳು ನನ್ನ ತುಂಬಾ ಹಚ್ಕೊಂಡಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿ ಅವಳು. ಹೌದಮ್ಮ, ಅವಳು ಫಾರಿನಲ್ಲಿ ಹೋದ್ರು ಒಂದು ಚೂರು ಜಂಬ ಇಲ್ಲ. ಎಷ್ಟು ಕೂಲಾಗಿರ್ತಾಳೆ ಗೊತ್ತಾ ಯಾವಾಗ್ಲೂ. ಅವಳ ಜೊತೆ ಮಾತಾಡ್ತಾ ಇದ್ರೆ ನಂಗೆ ಸಾಕ್ಷಿನೇ ನೆನಪಾಗ್ತಾಳೆ. ಅವಳ ನಡೆ ನುಡಿ ಸ್ಮೈಲು ಸೇಮ್ ಟು ಸೇಮ್ ನಮ್ಮ ಸಾಕ್ಷಿನೇ ಅಮ್ಮ. ಸಾಕ್ಷಿ ಮೇಲೆ ನಿನಗೆ ಅದೆಷ್ಟೋ ಪ್ರೀತಿ. ಈಗ ಅವಳನ್ನ ಜಾಸ್ ರೂಪದಲ್ಲಿ ಕಾಣ್ತಾ ಇದೆಯಲ್ವಾ, ಒಳ್ಳೇದೇ ಆಯ್ತು. ಅವಳಿಗೆ ತಾಯಿ ಇಲ್ಲ ಅನ್ನೋ ನೋವು ಕಾಡದೇ ಇರೋ ಹಾಗೆ ನೀನ್ ನೋಡ್ಕೊ. ಒಂದ್ ವೇಳೆ ಅವಳು ನನ್ನ ನೋಡ್ಲೇಬೇಕು ಅನ್ನೋದಾದ್ರೆ ಮನೆ ಕರ್ಕೊಂಡ್ ಬಾ, ಅವಳಿಗೂ ಸಂತೋಷ ಆಗುತ್ತೆ. ಹೌದಮ್ಮ, ಅವಳು ನನ್ನ ಹಾಗೇನೆ. ಅವಳಿಗೆ ಅಮ್ಮ ಇಲ್ಲ, ನನಗೆ ಅಪ್ಪ ಇಲ್ಲ. ನನಗೆ ಅಪ್ಪ ಇಲ್ಲ ಅಂತ ಹೇಳಿದ್ದಕ್ಕೆ ಏನಂದ್ಲು ಗೊತ್ತಾ? ನಮ್ಮಪ್ಪನೇ ನಿಮ್ಮಪ್ಪ ಅನ್ಕೋ, ನಿಮ್ಮಮ್ಮನೇ ನಮ್ಮಮ್ಮ ಅನ್ಕೋತೀನಿ, ಆಗ ಇಬ್ರಿಗೂ ತಂದೆ ತಾಯಿ ಪ್ರೀತಿ ಎರಡೂ ಸಿಗುತ್ತೆ ಅಂತ ಹೇಳಿದ್ಲು. ಅಮ್ಮ, ಜಾಸ್ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ? ಏನ್ ಮಾತು ಅಂತ ಆಡ್ತಿದ್ಯಾ ಆದಿ? ನಿನಗಪ್ಪ ಇಲ್ಲ ಅಂತ ಯಾರು ಹೇಳಿದ್ರು? ನಾನು ಯಾವತ್ತಾದ್ರೂ ಹೇಳಿದ್ರೆ ನಿನಗಪ್ಪ ಇಲ್ಲ ಅಂತ? ಒಂದು ಮಾತು ತಿಳ್ಕೊ, ನಾನೊಂದು ತೀರ್ಮಾನ ತಗೊಂಡು ಸಮಾಜದಲ್ಲಿ ತಲೆ ತೆಗ್ಸಿ ಬಾಳೋ ಟೈಮ್ನಲ್ಲಿ ಸೂರ್ಯ ಅವರು ನನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದಾರೆ, ನನಗೆ ಹೊಸ ಜೀವನ ಕೊಟ್ಟಿದ್ದಾರೆ. ಅವರು ನನ್ನ ನಂಬಿ ಈ ಮನೆಗೆ ಬಂದ ಮೇಲೆ ನನಗೆ ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕಿದೆ. ಅವರು ಅಷ್ಟೇ, ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತಾರೆ. ನೀನು ಒಟ್ಟಿಗೆ ಅವ್ರ ಕಾರಣ ಆಗದೆ ಇರ್ಬೋದು, ಆದ್ರೆ ಅವರೇ ನಿನ್ ತಂದೆ ಕೊಡು, ತಂದೆ ಸ್ಥಾನ ಕೊಟ್ಟವರು ಅವರೇ. ಈಗ ನೀನು ಅವರನ್ನ ಬಿಟ್ಟು ಬೇರೆ ಯಾರನ್ನ ತಂದೆ ಅಂತ ಅನ್ಕೊಂಡ್ರೆ ನಿನ್ನ ಪಾಲಿಗೆ ತಾಯಿನೂ ಇಲ್ಲ ಅಂತ ಅನ್ಕೋ. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ನೀವಾಗೆ ಬಂದು ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದಕ್ಕೆ. ನೀನು ಜೈಲಲ್ಲಿ ಇದೆಯಾ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ಇಲ್ಲಿವರೆಗೂ ನಾನು ನಿನ್ನನ್ನು ಬಿಡ್ತಾನೆ ಇರಲಿಲ್ಲ. ಎನಿವೆ, ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿದ್ಯಲ್ಲ, ಅಷ್ಟು ಸಾಕು. ಇದಕ್ಕೇನು ಕಮ್ಮಿ ಇಲ್ಲ. ಆ ಟೈಮಲ್ಲಿ ನೀವು ನನ್ನ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಆರ್ತಿ ಫ್ಯಾಮಿಲಿ ಬೀದಿನಲ್ಲಿ ಭಿಕ್ಷೆ ಬೇಡೋ ಹಾಗೆ ಮಾಡ್ತಿದ್ದೆ. ಆದರೆ ನೀವು ಟೈಮಿಗೆ ಸರಿಯಾಗಿ ಕೈ ಕೊಟ್ರಿ. ಏನ್ ಮಾಡ್ಲಿ ಅರ್ಪಿತಾ, ನನ್ನ ಮಗ ನನ್ನ ಕೈ ಕಟ್ಟ ಹಾಕ್ಬಿಟ್ಟ. ಸೂರ್ಯನ ತಂಟೆಗೆ ಹೋಗದಿರೋ ಹಾಗೆ ಮಾಡಿ ನನಗೆ ಅವಮಾನ ಮಾಡಿಬಿಟ್ಟ. ಅದೇ ಬೇಜಾರಲ್ಲಿ ಬ್ಯಾಂಕಾಕ್ ಹೋಗ್ಬಿಟ್ಟೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನೀನು ಸಾಕ್ಷಿನ ಸಾಯಿಸಿ ಜೈಲಲ್ಲಿದ್ಯಾ ಅಂತ. ಅವಳನ್ ಮಾತ್ರ ಅಲ್ಲ, ಆ ಆದಿತ್ಯನು ಜೈಲಿಗೆ ಹೋಗೋಗ್ ಮಾಡ್ತಿದ್ದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಸೇಫ್ ಆಗ್ಬಿಟ್ಟ. ಇಲ್ದೆ ಹೋಗಿದ್ದಿದ್ರೆ ಸಾಕ್ಷಿ ಕೊಲೆ ಆರೋಪದಲ್ಲಿ ಇಷ್ಟೊತ್ತಿಗೆ ಆದಿತ್ಯ ನಾನಿದ್ದ ಜಾಗದಲ್ಲಿದ್ದು ಕಂಬಿ ಎಣ್ಸೋ ಹಾಗಾಗ್ತಿತ್ತು. ಅಂತೂ ಸೂರ್ಯನ ಫ್ಯಾಮಿಲಿಗೆ ಒಳ್ಳೆ ಏಟ್ ಕೊಟ್ಟಿದ್ಯಾ ಬಿಡು. ನನ್ನ ವಿಷಯ ಹಾಗಿರ್ಲಿ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಸೂರ್ಯನ ಸರ್ವನಾಶ, ಆರತಿ ಅಂತ್ಯ, ಆದಿತ್ಯನ ತಿಥಿ, ಇದೇ ನನ್ನ ಧ್ಯೇಯ. ಇದು ಬರೀ ಧ್ಯೇಯವಾಗಿದ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕ ತಯಾರಿ ಬೇಕಾಗತ್ತೆ. ನೀವು ಹೊರಗಡೆ ಇದ್ದು ಏನು ಮಾಡೋಕ್ಕಾಗ್ಲಿಲ್ಲ, ಆದ್ರೆ ನಾನು
ಜೈಲ್ ಒಳಗಡೆನೆ ಇದ್ರೂ ಸೂರ್ಯ ಹಾಗೂ ಆದಿತ್ಯನ ಬಗ್ಗೆ ಫುಲ್ ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ. ಅಂದ್ರೆ ನಿರೋಷನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಆದಿತ್ಯ ಮನೆ ಬಿಟ್ಟು ಹೋದ. ಆ ಸಮಯನ ನಾನು ಉಪಯೋಗಿಸ್ಕೊಂಡು ಅವನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಹಾಕಿದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಶಶಾಂಕ್ ಬಂದು ಆದಿತ್ಯನ ಸೇವ್ ಮಾಡ್ದ. ಆದಿ ಎಲ್ಲಿ ಹೋದ ಅಂತ ತಿಳ್ಕೊಳ್ಳೋಕೆ ಸೂರ್ಯ ತನ್ನ ಪವರ್ನೆಲ್ಲ ಉಪಯೋಗಿಸಿ ಇಡೀ ಊರೆಲ್ಲ ಹುಡುಕಿಸ್ದ. ಪೊಲೀಸ್ ಅವ್ರನ್ನ ಮಫ್ತಿಲ್ ಬಿಟ್ಟ. ಆದ್ರೆ ನಾನು ಮಫ್ತಿನಲ್ಲೇ ಸೂರ್ಯನ ತನಕ ಹೋದಂತಹ ಎಲ್ಲ ಡೀಟೇಲ್ಸ್ನ ಇನ್ನೊಂದು ಕಾಪಿನ ನಾನು ತರಿಸ್ಕೊಂಡೆ. ಇನ್ನೊಂದು ವಿಷಯ, ಸಾಕ್ಷಿ ಹೋದ್ಮೇಲೆ ನಿಮ್ಮ ಮಗ ರಂಜಿತ್ತು ಎಲ್ಲಿದ್ದ ಏನು ಮಾಡ್ತಿದ್ದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾನೆ. ಅದು ಶಶಾಂಕ್ ಮಗಳ ಜೊತೆ. ಅಂದ್ರೆ ಆದಿತ್ಯನ ತಂಗಿ ಜಾಸ್ಮಿನ್ ಜೊತೆ. ಆದಿತ್ಯನ ಮೇಲಿನ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ನನ್ನ ಮಗನೇ ನನ್ನ ಶತ್ರು ಆಗ್ಬಿಟ್ಟ. ಅವನ ಬಗ್ಗೆ ಮಾತಾಡಬೇಡ ನೀನು. ಅವನು ಯಾವತ್ತಿದ್ರೂ ಆ ಆರ್ತಿ ಸೂರ್ಯನ ಪರಾನೇ ಇರ್ತಾನೆ. ನೋ 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 ನೋ, ಅದು ಸಾಕ್ಷಿ ಬದುಕಿದ್ದಾಗ ಮಾತ್ರ. ಈಗ ಹಾಗಲ್ಲ. ಈಗ ರಂಜಿತ್ಗೆ ಬೇಕಾಗಿರೋದು ಆ ಆದಿ ಅಂತ್ಯ ಅಷ್ಟೇ. ನೀವು ಆರ್ತಿ ಫ್ಯಾಮಿಲಿನ ಟಚ್ ಮಾಡಬೇಕು ಅಂತಂದ್ರೆ ಈ ರಂಜಿತ್ ಹೆಲ್ಪ್ನ ತಗೋಬೇಕು. ಆಗ ನಿಮ್ಮ ಕೆಲಸ ತುಂಬಾ ಸಲೀಸಾಗತ್ತೆ. ಅವನು ನಮಗೆ ಸಪೋರ್ಟ್ ಮಾಡಲ್ಲ. ಸುಮ್ಮನೆ ಅವನ ಬಗ್ಗೆ ಮಾತಾಡೋದು ವೇಸ್ಟ್ ಆಫ್ ಟೈಮ್. ರಂಜಿತ್ಗಿರೋ ಕೋಪಕ್ಕೆ ನಾವು ತುಪ್ಪ ಸುರಿದ್ರೆ ಆಟೋಮೆಟಿಕ್ ಆಗಿ ಅವ್ನು ನಮ್ಮ ಜೊತೆ ಕೈ ಜೋಡಿಸ್ತಾನೆ. ಅವ್ನು ನಮ್ಮ ಜೊತೆ ಸೇರ್ಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ. ಏನದು ದಾರಿ? ನಿಮ್ ಹೆಂಡತಿ ರಂಜಿತ್ತು ಇವತ್ತೊಬ್ರು ಮಾತು ಕೇಳ್ತಿದ್ದಾನೆ ಅಂದ್ರೆ ಅದು ಅವ್ರ ಅಮ್ಮನ ಮಾತು ಮಾತ್ರ. ಅವ್ರು ಹೇಳಿದ್ರೆ ಅವ್ನು ನಿಮ್ ಜೊತೆ ಬಂದೇ ಬರ್ತಾನೆ. ಅದು ಅಲ್ಲದೆ ರಂಜಿತ್ ಇವಾಗ ಯಾರ ಫೋನು ಪಿಕ್ ಮಾಡ್ತಿಲ್ಲ. ಅವನು ಪಿಕ್ ಮಾಡಿ ಮಾತಾಡೋದು ನಿಮ್ಮ ಹೆಂಡತಿ ಫೋನನ್ನ ಮಾತ್ರ. ಸೊ ನೀವು ನಿಮ್ಮ ಹೆಂಡತಿನ ಒಪ್ಪಿಸಿ ಮನೆಗೆ ಕರ್ಕೊಂಡು ಬಂದರೆ ಆಟೋಮೆಟಿಕ್ ಆಗಿ ರಂಜಿತ್ತು ನಿಮ್ಮ ಹತ್ರ ಬಂದೇ ಬರ್ತಾನೆ. ನನ್ನ ಹೆಂಡತಿನ ನಾನು ಹೇಗಾದರೂ ಮಾಡಿ ಒಪ್ಪಿಸ್ತೀನಿ. ಆದರೆ ಅವಳು ಮಾತು ಕೇಳಿಕೊಂಡು ರಂಜಿತ್ ನಮ್ಮ ಜೊತೆ ಬರ್ತಾನೆ ಅನ್ನೋದು ಮೂರ್ಖತನ ಅನ್ಸುತ್ತೆ. ಇಲ್ಲೇ ನೀವು ತಪ್ಪಾಗಿ ಯೋಚನೆ ಮಾಡ್ತಿರೋದು. ಹಸುನ ಹುಡುಕೊಂಡು ಕರು ಬರೋದು, ಅಮ್ಮನ್ನ ಹುಡ್ಕೊಂಡು ಮಗು ಬರೋದು ಪ್ರಪಂಚದಲ್ಲಿ ಇಂದು ಮುಂದು ಎಂದು ಬದಲಾಗದಿರೋಂಥ ಸತ್ಯ. ಅದನ್ನ ದೇವರೇ ಬಂದರೂ ಬದಲಾಯಿಸೋದಕ್ಕಾಗಲ್ಲ. ಆಂಟಿ ಬನ್ನಿ ಊಟ ಮಾಡಿ. ಇಲ್ಲ ಸ್ವಾತಿ, ಸೂರ್ಯವ್ರು ಬರಲಿ, ಒಟ್ಟಿಗೆ ಊಟ ಮಾಡ್ತೀವಿ. ನೀನು ಹೋಗಿ ಮಲ್ಕೋ. ಆಂಟಿ ಪರವಾಗಿಲ್ಲ, ನೀವು ಊಟ ಮಾಡಿ ಮಲ್ಗಿ. ಅಂಕಲ್ ಬರೋವರೆಗೂ ಕಾದು ನಾನು ಊಟ ಬಡಿಸ್ತೀನಿ. ಸ್ವಾತಿ, ನೀನಿನ್ನೂ ಈ ಮನೆ ಸೊಸೆ ಆಗಿಲ್ಲಮ್ಮ. ಆಂಟಿ ಅದ ಸ್ವಾತಿ, ನೀನು ಆರ್ಯನ್ ಮದುವೆ ಆದಮೇಲೆ ಅವನ ಆರೈಕೆನ ಅವನ ಸೇವೆನ ನೀನೇ ಮಾಡಬೇಕು. ಈಗ ನನ್ನ ಯಜಮಾನ್ರ ಸೇವೆನ ನಾನು ಮಾಡ್ತಾ ಇದ್ದೀನಲ್ವಾ. ನೀನು ಹೋಗಿ ಮಲ್ಕೋಪುಟ್ಟ. ಸರಿ ಆಂಟಿ, ಗುಡ್ ನೈಟ್. ಗುಡ್ ನೈಟ್. ಅಮ್ಮ, ಇನ್ನ ಮಲಗಿಲ್ವಾ ನೀನು? ಇಲ್ಲ ಕಣೋ, ಸೂರ್ಯವ್ರು ಬರಲಿ ಅಂತ ಕಾಯ್ತಾ ಇದ್ದೀರಿ, ಒಟ್ಟಿಗೆ ಊಟ ಮಾಡೋಣ ಅಂತ. ಚೆನ್ನಾಗಿದೆ. ಇನ್ಮೇಲೆ ಸ್ವಲ್ಪನೂ ಪ್ರೀತಿ ಎದುರ ಮನುಷ್ಯ ಬರ್ತಾನೆ ಅಂತ ಕಾಯ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಹಾಗಂತ ನೀನು ಅನ್ಕೊಂಡಿದ್ಯಾ? ಆದರೆ ಸೂರ್ಯ ಅವರಿಗೆ ನನ್ನ ಮೇಲೆ ತುಂಬ ಒಲವಿದೆ ಕಣೋ. ಅಷ್ಟೊಂದು ಒಲವಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತಿದ್ರು ಗೊತ್ತಾ? ಅಂದ್ರೆ ಅವ್ರ ಮನೆಗೆ ಲೇಟಾಗಿ ಬಂದ್ರು ಅನ್ನೋ ಮಾತ್ರಕ್ಕೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತನಾ? ಹೌದು, ಮತ್ತೆ ಗಂಡ ಆದವನ್ಗೆ ಮನೆ ಬಿಟ್ಟು ಆಚೆ ಹೋದ್ಮೇಲೆ ಎಷ್ಟು ಗಂಟೆಗೆ ಮನೆಗೆ ಬರ್ತೀನಿ ಅನ್ನೋ ಕಾತ್ರ ಇರಬೇಕು. ಮನೇಲಿ ತನ್ನ ಹೆಂಡತಿ ಆದವಳು ತನ್ನ ಗಂಡನ ದಾರಿನೇ ಕಾಯ್ತಿದ್ದಾಳೆ ಅನ್ನೋ ಆತಂಕ ಇರಬೇಕು. ಆದ್ರೆ ನಿನ್ ಗಂಡನ್ಗೋ ಅದೇನು ಇಲ್ಲ. ಮನೇಲಿ ಹೆಂಡತಿ ಕಾಯ್ದ್ರೆ ಕಾಯ್ಲಿ ಬಿಡು ಅಂತ ಸುಮ್ಮನೆ ಇರ್ತಾರೆ. ಅಮ್ಮ, ಅವ್ರಿಗೋಸ್ಕರ ಕಾಯ್ದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಹೋಗಿ ಮಲ್ಕೋ. ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಕಣೋ. ಯಾಕೆಂದ್ರೆ ನೀನು ಚಿಕ್ಕವನಿಂದ ದೊಡ್ಡವನಾಗಿರೋನು. ಅವ್ರು ನಿನಗಿಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ, ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಲ್ಲ.
ನಿನಗೋಸ್ಕರ ಅವ್ರು ಏನೆಲ್ಲ ಮಾಡಿದ್ರು ಅನ್ನೋದು ಅರ್ಥೋಗಿದೆ. ಈಗ ನಿನಗಿದೆಲ್ಲ ಗೊತ್ತಾಗಲ್ಲ ಕಣೋ. ಮುಂದೊಂದು ದಿನ ಸಫರ್ ಪಡ್ತೀಯಾ, ಆಗ ಅರ್ಥ ಆಗುತ್ತೆ ನಿನಗೆ. ಸಾಕು ಸುಮ್ಮನೆ ರಮ್ಮ, ಸುಮ್ಮನೆ ನಿನ್ ಗಂಡನ ವಹಿಸ್ಕೊಂಡು ಮಾತಾಡ್ಬೇಡ. ನೀನ್ ಏನೇ ಹೇಳಿದ್ರು ಸರಿ, ನೀನ್ ಹೇಳೋ ನಮ್ಮಪ್ಪ ಸರಿ ಇಲ್ಲ. ಹೌದು ಆದಿ, ಇವತ್ತು ನಮ್ಮಪ್ಪ ಸರಿ ಇಲ್ಲ ಅಂತ ಹೇಳ್ತಾ ಇರೋ ನಿನ್ನ ಬಾಯಲ್ಲಿ ನಮ್ಮಪ್ಪನೇ ಸರಿ ಅಂತ ಹೇಳೋ ಸಮಯ ಬಂದೇ ಬರುತ್ತೆ. ಆದ್ರೆ ಅವತ್ತಿಗೂ ಇವತ್ತಿಗೂ ಇರೋ ಒಂದೇ ವ್ಯತ್ಯಾಸ ಏನು ಅಂದ್ರೆ, ಈಗ ನಾನು ಹೇಗೆ ತಂದೆ ಆಗಿದ್ದೀನೋ ಹಾಗೆ ನೀನು ತಂದೆ ಆಗಿರ್ತೀಯ. ನಮ್ಮಪ್ಪ ಹೇಳಿದ್ ಸರಿ ಅಂತ ನಿನಗನ್ನಿಸ್ತಾ ಇರುತ್ತೆ, ಆದ್ರೆ ನಿನ್ನ ಮಕ್ಕಳಿಗೆ ನಮ್ಮಪ್ಪ ಸರಿ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಅಫ್ಕೋರ್ಸ್ ಮಿಸ್ಟರ್ ಶಿವರಾಜಶೇಖರ್, ನಾಳೆ ದಿನ ನಾನ್ ತಂದೆ ಆದ್ಮೇಲೆ ನೀವ್ ಹೇಳ್ದಾಗೆ ನಾನು ಮಾತಾಡ್ಬೋದು. ಆದ್ರೆ ಅದಕ್ಕೆ ನೀವು ಖುಷಿ ಪಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಆಗ ಖುಷಿ ಪಡೋದಕ್ಕೆ ನನಗ್ ಬೇರೆ ಅಪ್ಪನೇ ಇದ್ದಾರೆ.